ಹಲೋ ಗೆಳೆಯರಿ, ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಬಿ ಫಾರ್ ಯು ಯಾಟ್ ಇನ್ಫಾರ್ಮೇಷನ್ಗೆ ಸ್ವಾಗತ. IT 2.0ದಲ್ಲಿ PSD ಇಂಡೆಂಟ್ ಅನ್ನು ಹೇಗೆ ಹಾಕಬೇಕು ಎಂಬುದರ ಕುರಿತಾದ ಮಾಹಿತಿಯನ್ನು ನಾನು ನಿಮಗೆ ನೀಡ್ತಾ ಇದ್ದೀನಿ. ಮೊದಲನೇದಾಗಿ ಆಪರೇಟರ್ ಲಾಗಿನ್ ಆಗಿ ಇನ್ವೆಂಟರಿ ಮಾಡೆಲ್ ಅನ್ನು ಸೆಲೆಕ್ಟ್ ಮಾಡಿಕೊಂಡು ಅಲ್ಲಿ ಇನ್ವೆಂಟರಿ ಟು ರೈಸ್ ಸಪ್ಲೈ ಇಂಡೆಂಟ್ ಅಂಡ್ ಅಕ್ಸೆಪ್ಟ್ ಸ್ಟಾಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ರೈಸ್ ಇಂಡೆಂಟ್ ಆಪರೇಟರ್ ಇದನ್ನ ತೆಗೆದುಕೊಂಡು ನಂತರ ಜನರಲ್ ರಿಕ್ವೆಸ್ಟ್ ಅನ್ನ ಕ್ಲಿಕ್ ಮಾಡಿಕೊಂಡು ಅಲ್ಲಿ ಸೆಲೆಕ್ಟ್ ವೇರ್ ಹೌಸ್, ನಿಮ್ಮ ವೇರ್ ಹೌಸ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಚೂಸ್ ಆನ್ ಆಪ್ಷನ್, ಇಲ್ಲಿ ಆಪ್ಷನ್ಗಳನ್ನು ಚೂಸ್ ಮಾಡಿಕೊಂಡು ಕೆಟಗರಿಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಸಬ್ ಕೆಟಗರಿಯನ್ನು ಸೆಲೆಕ್ಟ್ ಮಾಡಿ ಅದಾದ ಮೇಲೆ ಪ್ರಾಡಕ್ಟ್ ನೇಮ್ ಅನ್ನ ಕನ್ಫರ್ಮ್ ಮಾಡಿಕೊಂಡು ನಿಮಗೆ ಬೇಕಾದ ಕ್ವಾಂಟಿಟಿಯನ್ನ ಅಲ್ಲಿ ಎಂಟರ್ ಮಾಡಿ ಮತ್ತೆ ಪ್ರಾಡಕ್ಟ್ ಅನ್ನ ಆಡ್ ಮಾಡ್ತಾ ಹೋಗಿ. ಇದಾದ ಮೇಲೆ ಕ್ಲಿಕ್ ಆನ್ ಪ್ಲೇಸ್ ರಿಕ್ವೆಸ್ಟ್. ಆಪರೇಟರ್ನಲ್ಲಿ ಇಂಡೆಂಟ್ ಅನ್ನ ಪ್ಲೇಸ್ ಮಾಡಿ ಆದ ನಂತರ ಆಫೀಸಿನ ಸೂಪರ್ವೈಸರ್ ಅಥವಾ ಪೋಸ್ಟ್ ಮಾಸ್ಟರ್ ಇದನ್ನ ವೆರಿಫೈ ಮಾಡಬೇಕಾಗತ್ತ. ಪೋಸ್ಟ್ ಮಾಸ್ಟರ್ ಲಾಗಿನ್ ಆಗಿ ಅದರ್ಸ್ನಲ್ಲಿ ಹೋಗಿ ಇನ್ವೆಂಟರಿಯನ್ನು ಕ್ಲಿಕ್ ಮಾಡಿಕೊಂಡು ನಂತರ ಇನ್ವೆಂಟರಿಯನ್ನು ಕ್ಲಿಕ್ ಮಾಡಿದಾಗ ಅಥೋರೈಸ್ ರೈಸ್ಡ್ ಇಂಡೆಂಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸೂಪರ್ವೈಸರ್ ಅಂತ ಇದೆ ನೋಡಿ. ನಂತರ ಸರ್ಚ್ ಐ ಡಿ, ನೀವು ಇಂಡೆಂಟ್ ಮಾಡಿದ ಐ ಡಿಯನ್ನ ಸರ್ಚ್ ಮಾಡಿದ್ರೆ ಅಲ್ಲಿ ಐ ಡಿ ತೋರಲ್ಪಡುತ್ತದೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನಂತರ ಎಲ್ಲ ಡಾಟಾವನ್ನು ಚೆಕ್ ಮಾಡಿಕೊಂಡು ಅಥರೈಸ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಪ್ರಿಂಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಪ್ರಿಂಟ್ ಕಾಪಿ ಬರುತ್ತಾ. ಇದನ್ನ ನೀವು ಪ್ರಿಂಟ್ ಕಾಪಿಯನ್ನ PSD ಕಳಿಸುವಂತ ಅವಶ್ಯಕತೆ ಇಲ್ಲ. ನಿಮ್ಮ ಆಫೀಸಿನ ಉದ್ದೇಶಕ್ಕಾಗಿ ಒಂದೇ ಕಾಪಿಯನ್ನು ಪ್ರಿಂಟ್ ತೆಗೆದುಕೊಂಡು ನೀವು ಇಡಬಹುದು. ಇದಿಷ್ಟು ಇಂಡೆಂಟ್ ಅನ್ನ ಪ್ಲೇಸ್ ಮಾಡೋ ಕುರಿತಾದ ಮಾಹಿತಿ. ಮುಂದೆ PSD ಇಂದ ಬಂದಂತ ಇಂಡೆಂಟ್ ಅನ್ನ ನಾವು HOಗಳಲ್ಲಿ ಯಾವ ರೀತಿ ರಿಸೀವ್ ಮಾಡಬೇಕು, ಅದನ್ನ ಲೊಕೇಶನ್ ಅನ್ನ ಹೇಗೆ ಚೇಂಜ್ ಮಾಡಬೇಕು, ಇದರ ಕುರಿತಾದ ಮುಂದಿನ ವಿಡಿಯೋನ ನಾನು ನೀಡ್ತೀನಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಜನರಿಗೆ ಇದನ್ನ ತಿಳಿಸ್ಕೊಡಿ. ನಿಮ್ಮ ದಿನನಿತ್ಯ ಕೆಲಸಗಳಿಗೆ ಅನುಕೂಲ ಆಗುವ ಉದ್ದೇಶದಿಂದ ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರು.